ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜನನಾಯಕರಾದ ಸೂರಜ್ ನಾಯ್ಕ್ ಸೋನಿ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದರೂ ಅದು ನಿಜವಾದ ಸೋಲಲ್ಲ. ಅವರು ಜನರ ಪ್ರೀತಿ ವಿಶ್ವಾಸ ಗಳಿಸುವಲ್ಲಿ ಗೆದ್ದಿದ್ದಾರೆ. ಮುಂದಿನ ದಿನಗಳಲ್ಲಿ ಸೋನಿ ಅವರನ್ನ ದೊಡ್ಡ ರಾಜಕೀಯ ಶಕ್ತಿಯಾಗಿ ಬೆಳೆಸುತ್ತೇನೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭರವಸೆ ನೀಡಿದರು. ಜೆಡಿಎಸ್ ಪಕ್ಷ ಸಂಘಟನೆ ಹಾಗೂ ಸದಸ್ಯತ್ವ ಅಭಿಯಾನವನ್ನ ಲಕ್ಷ್ಯದಲ್ಲಿಟ್ಟುಕೊಂಡು ಪ್ರಾರಂಭ ಮಾಡಿರುವ ಜನರೊಂದಿಗೆ ಜನತಾದಳ ಅಭಿಯಾನದ ನಿಮಿತ್ತ ಕುಮಟಾದ ಪುರಭವನದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮವನ್ನ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಉದ್ಘಾಟಿಸಿ ಮಾತನಾಡಿದರು. ಕುಮಟಾದಲ್ಲಿ ಬೇರೊಂದು ಪಕ್ಷದಿಂದ ಅನ್ಯಾಯವಾದಾಗ ಸೋನಿಯವರು ಪಕ್ಷೇತರವಾಗಿ ನಿಂತು 20,000 ಮತ ಪಡೆದರು. ನಂತರ ಜೆಡಿಎಸ್ ಪಕ್ಷದ ಕುಮಾರಸ್ವಾಮಿಯವರು ಸೋನಿಯವರ ಶಕ್ತಿಯನ್ನು ಗಮನಿಸಿ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡರು. ಕಳೆದ ಚುನಾವಣೆಯಲ್ಲಿ 671 ಮತಗಳಿಂದ ಸೂರಜ್ ನಾಯ್ಕ್ ಸೋನಿಯವರು ಸೋಲು ಅನುಭವಿಸಿದರು. ಆದರೆ ಅದು ನಿಜವಾಗಿಯೂ ಸೋಲಲ್ಲ. ಜನರ ಮನಸ್ಸಿನಲ್ಲಿ ಸೋನಿ ಇನ್ನೂ ಇದ್ದಾರೆ ಎಂಬುದಕ್ಕೆ ಇಲ್ಲಿ ನೆರೆದ ಜನಸ್ತೋಮವೇ ಸಾಕ್ಷಿ. ಕುಮಟಾದಲ್ಲಿ ಸೂರಜ್ ನಾಯ್ಕ್ ಸೋನಿ ನೇತೃತ್ವವನ್ನ ಜನ ಬಯಸುತ್ತಿದ್ದಾರೆ. ಅದೇ ಕಾರಣದಿಂದಾಗಿ ಇಂದಿನ ಕಾರ್ಯಕ್ರಮಕ್ಕೆ ಮಳೆಯೂ ಬಿಡುವು ಕೊಟ್ಟಿದೆ. ಕಳೆದ 10 ದಿನಗಳಿಂದ ಸುರಿಯುತ್ತಿದ್ದ ಮಳೆ ಇಂದೇ ಬಿಡುವು ಕೊಟ್ಟಿರುವುದು ನಿಜಕ್ಕೂ ಶುಭ ಸೂಚನೆ. ಜನರು ಸೂರಜ್ ನಾಯ್ಕರ ಜೊತೆ ಇರುವುದು ಕಂಡರೆ ಮುಂದಿನ ಗೆಲುವಿಗೆ ಅವರಿಗೆ ಜನರು ಆಶೀರ್ವಾದ ಇರುವುದು ಸ್ಪಷ್ಟವಾಗಿ ಕಾಣುತ್ತದೆ. ನಾನು ಪಕ್ಷದಲ್ಲಿ ಅವರ ಪರವಾಗಿದ್ದೇನೆ. ಪಟ್ಟಣ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಕಾರ್ಯಕರ್ತರ ಚುನಾವಣೆ. ಪಕ್ಷ ಸಂಘಟನೆ ಆದಲ್ಲಿ ಮಾತ್ರವೇ ಮುಂದಿನ ಗೆಲುವು ಸಾಧ್ಯವಾಗುತ್ತದೆ. ಒಂದಲ್ಲ ಹಲವು ಬಾರಿ ಕುಮಟಕ್ಕೆ ಬರಲು ನಾನು ಸಿದ್ಧನಿದ್ದೇನೆ. ಯಾವಾಗೆಲ್ಲ ಕುಮಟಕ್ಕೆ ನನ್ನ ಅವಶ್ಯಕತೆ ಇದೆಯೋ ಆಗೆಲ್ಲ ಕುಮಟಕ್ಕೆ ಬರಲು ನಾನು ಸಿದ್ಧನಿದ್ದೇನೆ ಎಂದು ಭರವಸೆ ನೀಡುತ್ತಾ ಎಲ್ಲಾ ಬೂತ್ಗಳಲ್ಲಿ ತಂಡ ರಚನೆ ಮಾಡುವ ಮೂಲಕ ಸದಸ್ಯತ್ವ ಅಭಿಯಾನ ಮಾಡಬೇಕು. 1 ತಿಂಗಳಿನಲ್ಲಿ 20,000 ಸದಸ್ಯರು ನೋಂದಾವಣೆ ಮಾಡುವ ಮೂಲಕ ಪಕ್ಷ ಸಂಘಟನೆಗೆ ಬಲ ತುಂಬಬೇಕು. ಸೂರಜ್ ಸೋನಿ ಅವರನ್ನ ಮುಂದಿನ ದಿನದಲ್ಲಿ ಗೆಲ್ಲಿಸುವ ಮತ್ತು ಕರ್ನಾಟಕದಲ್ಲಿ ಕುಮಾರಣ್ಣನನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಕಾರ್ಯ ಮಾಡಬೇಕು ಎಂದು ನಿಖಿಲ್ ಕುಮಾರಸ್ವಾಮಿ ಮನವಿ ಮಾಡಿದರು. ಇವತ್ತು ನಮ್ಮ ಪಕ್ಷದಲ್ಲಿ ಸೂರಜ್ ಅಣ್ಣ ಅವರು ಬಂದಿರತಕ್ಕಂಥದ್ದು ಒಬ್ಬ ಕಾರ್ಯಕರ್ತನಾಗಿ ಬಹುಶಃ ಆ ಭಗವಂತನ ಇಚ್ಛೆ ಆಗಿದೆ ಅನ್ನತಕ್ಕಂಥದ್ದು ನಾನು ಭಾವಿಸ್ತೇನೆ. ಯಾಕೆಂದ್ರೆ ಆ ಸಂದರ್ಭ ಸೂರಜ್ ಅಣ್ಣ ಅವರು ಮತ್ತೊಂದು ಪಕ್ಷದಲ್ಲಿ ಟಿಕೆಟ್ ಅನ್ನ ಕೇಳಿದಂಥದ್ದು ಕೊನೆಯ ಹಂತದಲ್ಲಿ ಅವರು ಟಿಕೆಟ್ಗೆ ವಂಚಿತರಾಗಿ ಟಿಕೆಟ್ ಅನ್ನ ಪಡೆದಿಲ್ಲ. ಸ್ವಾಭಿಮಾನದಿಂದ ಇಲ್ಲಿವರೆಗೂ ತಾಲೂಕಿನ ಜನತೆಯ ಪರವಾಗಿ ನಿಂತಿರ್ತಕ್ಕಂಥ ಸೂರಜ್ ಅವರು ರಾಜಕೀಯದಿಂದ ನಾನು ದೂರ ಉಳಿಬೇಕು, ನನಗೆ ಯಾಕೋ ಮನಸ್ಸು ಹೋಗ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ಮನನೊಂದು ಅವರು ಮನೆಯಲ್ಲಿ ಕೂತಂತ ಸಂದರ್ಭದಲ್ಲಿ ಸ್ವತಂತ್ರರು ಕೂಡ ಅವರು ಚುನಾವಣೆಯನ್ನು ಎದುರಿಸ್ತಾರೆ. ಬಹುಶಃ 22-23 ಸಾವಿರ ಅವರ ಪರವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತಗಳು ಕೂಡ ಕೂಡಿಕೆ ಸಿಗ್ತಕ್ಕಂಥ ಇತಿಹಾಸ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ತದನಂತರ 2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸ್ವತಃ ಅವರೇ ಹೇಳಿದಂಗೆ ಒಂದ್ ಕಡೆ ಮತ್ತೊಂದು ಜಿಲ್ಲೆಯ ಬಲಿಷ್ಠವಾದಂತ ನಾಯಕರು ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರ್ತಕ್ಕಂಥ ಆನಂದ ಕಸ್ನೋಡಿಕರ್ ಅವರು ಕೂಡ ಮಾತನಾಡಬೇಕಾದ್ರೆ ಹಳೆಯ ಘಟನೆಗಳನ್ನ ಮತ್ತೊಮ್ಮೆ ಮುಂದೆ ಬಿಚ್ಚಿಟ್ಟಿದ್ದಾರೆ. ಸೂರಜ್ ಅವರು ಹೇಳಿದ್ರು 19ರಲ್ಲಿ ಮೊದಲನೇ ಬಾರಿ ಅವರ ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರ ಭೇಟಿ ಯಾವ ರೀತಿ ಆಯಿತು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಸನ್ಮಾನ್ಯ ಕುಮಾರಣ್ಣ ಅವರು ಸೂರಜ್ ಅವರು ಒಂದು ಸಂಘಟನೆ ನಾಯಕ, ಜನತಾದಳ ಪಕ್ಷಕ್ಕೆ ಒಂದು ಶಕ್ತಿಯಾಗಿ ಇವತ್ತು ಉತ್ತರ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ ಮತ್ತೆ ನಮ್ಮ ಕುಮಟಾ ತಾಲೂಕು ಮತ್ತೆ ಹೊನ್ನಾವರ ತಾಲೂಕಿನಲ್ಲಿ ಇವತ್ತು ಅವರೇನು ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಒಂದು ಸಂಬಂಧ ಸಂಪರ್ಕ ಬಾಂಧವ್ಯವನ್ನು ಹೊಂದಿದ್ದಾರೆ. ಇಂಥೊಬ್ಬ ಕ್ರಿಯಾಶೀಲ ಯುವಕ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ದೊಡ್ಡ ಸ್ಥಾನಮಾನಕ್ಕೆ ಹೋಗಿ ತಲುಪಬೇಕು ಅಂತಕ್ಕಂಥ ಅಭಿಲಾಷೆ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಅಪೇಕ್ಷೆ ಇಟ್ಟಿರತಕ್ಕಂಥದ್ದಷ್ಟೇ ಅಲ್ಲ, ಇವತ್ತು ತಾಲೂಕಿನ ಜನತೆಯು ಕೂಡ ಹೃದಯದಲ್ಲಿ ಮುಂದೆ ಒಂದಿನ ಸೂರಜ್ ಅಣ್ಣ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದಕ್ಕೆ ನಾವು 100ಕ್ಕೆ 100 ಆ ದಿನ ನಾವು ನೋಡ್ತೇವೆ ಅಂತಕ್ಕಂಥದ್ದು ಬಹಳ ಆತ್ಮವಿಶ್ವಾಸದಿಂದ ಇರುತ್ತೆ. ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡ ಹಾಗೂ ರಾಜ್ಯ ಕೋರ್ ಕಮಿಟಿ ಸದಸ್ಯ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ಕ್ಷೇತ್ರದಲ್ಲಿ ಕಳೆದ 10 ದಿನಗಳಿಂದ ನಿರಂತರವಾಗಿ ಮಳೆಯಾಗುತ್ತಿದೆ. ಈ ಕಾರ್ಯಕ್ರಮವನ್ನ ಸಭೆಗೆ ಸೀಮಿತಗೊಳಿಸಲು ಚಿಂತಿಸಿದ್ದೆವು. ಆದರೆ ಕಾರ್ಯಕರ್ತರು ಈ ಕಾರ್ಯಕ್ರಮ ನಾವು ಮಾಡುತ್ತೇವೆ ಎಂದು ಮುಂದೆ ಬಂದರು. ಅದ್ದೂರಿಯಾಗಿ ಬೈಕ್ ರ್ಯಾಲಿ ಮಾಡುವ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕರೆತಂದರು. ನಿಖಿಲ್ ಕುಮಾರಸ್ವಾಮಿ ಒಂದು ಶಕ್ತಿ. ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡುವುದು ನಮ್ಮ ಗುರಿ. ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ನಾಯಕರಾಗಿ ಮುಂದುವರೆಯಲಿದ್ದಾರೆ ಎಂದ ಸೋನಿ ಅವರು, ನಾನು ಬೇರೊಂದು ಪಕ್ಷ ಕಟ್ಟಿದ ಮನೆಯಲ್ಲಿ ಬೇರೊಬ್ಬರು ಬಂದು ವಾಸಿಸುತ್ತಿದ್ದಾರೆ. ಪಕ್ಷಾತೀತವಾಗಿ ನಾನು ನಿಂತು 20,000ಕ್ಕೂ ಅಧಿಕ ಮತ ಪಡೆದೆ. ನಂತರ ಕುಮಾರಸ್ವಾಮಿ ನನ್ನನ್ನ ಜೆಡಿಎಸ್ಗೆ ಕರೆತಂದರು. ಕುಮಾರಸ್ವಾಮಿ ನನ್ನ ದೇವರಿದ್ದಂತೆ. ಜೆಡಿಎಸ್ ಕ್ಷೇತ್ರದಲ್ಲಿ 15,000 ಮತದಿಂದ 59,000 ಮತಕ್ಕೆ ಏರಿದೆ ಎಂಬುದು ಹೆಮ್ಮೆಯ ವಿಚಾರ ಎಂದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ.
ಉಚಿತ ಘೋಷಣೆ ಮಾಡಿ ಅಭಿವೃದ್ಧಿ ಶೂನ್ಯವಾಗಿದೆ. ಕುಮಾರಸ್ವಾಮಿ ಎಲ್ಲಾ ಸವಲತ್ತುಗಳನ್ನು ನೋಡಿಯೂ ಅಭಿವೃದ್ಧಿ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಮನೆಯಿಂದ 4,000 ಸುಲಿಗೆ ಮಾಡಿ 2,000 ನೀಡುತ್ತಿದ್ದಾರೆ. ಎಲ್ಲ ಜನರ ಹಣ ಲೂಟಿಯಾಗುತ್ತಿದೆ ಎಂದು ಕಾಂಗ್ರೆಸ್ ಸರ್ಕಾರವನ್ನ ಅವರು ಜರಿದರು. ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಗೆಲುವು ಶತಸಿದ್ಧ ಎಂದು ಅವರು ಭರವಸೆ ವ್ಯಕ್ತಪಡಿಸಿದರು. ಚುನಾವಣೆ ಎದುರಿಸುವುದು ಅಂದ್ರೆ 13ನೇ ತಾರೀಕಿಂದ ನಾಮಿನೇಷನ್ ಸ್ಟಾರ್ಟ್. ಕುಮಾರಣ್ಣ ಹೆಲಿಕಾಪ್ಟರ್ 12ನೇ ತಾರೀಕಿಗೆ ಬಂದಿದ್ದು. ಬಂದಂತಹ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದು ಕಾರ್ಯಕ್ರಮ ಅದ್ಭುತ ಮಾಡಿದ್ರು. ಚುನಾವಣೆ ಸಂದರ್ಭದಲ್ಲಿ ಕುಮಾರಣ್ಣ ಇಡೀ ರಾಜ್ಯ ಪ್ರವಾಸ ಮಾಡೋದ್ರಿಂದ, ನಿಖಿಲಣ್ಣನೂ ಬೆಂಗಳೂರು ಕಡೆ ಹೋಗೋದ್ರಿಂದ ನನಗೆ ಆ ಚುನಾವಣೆ ಸಂದರ್ಭದಲ್ಲಿ ಒಂದ್ಸಲ ಬಂದ್ಬಿಟ್ಟಿದ್ರೆ ಕುಮಾರಣ್ಣ ಯಾವಾಗ ಹೇಳ್ತಾರೆ, ನಾನೆಲ್ಲರೂ ಮತ್ತೊಂದ್ಸಲ ಕುಂಟಾ ಕ್ಷೇತ್ರಕ್ಕೆ ಬಂದ್ಬಿಟ್ಟಿದ್ರೆ ಇವತ್ತು ನಾನು ಸೂರತ್ ಜಿಲ್ಲೆ MLA ಕೂರಿಸ್ಕೊಳ್ತಿದ್ದೆ ಅನ್ನೋ ನೋವು ಇವತ್ತು ಕುಮಾರಣ್ಣ. ಇವತ್ತು ಅವರು ರಾಷ್ಟ್ರ ನಾಯಕರಾಗ್ತಿದ್ದಾರೆ. ಇವತ್ತು ಸನ್ಮಾನ್ಯ ದೇವೇಗೌಡರ ಆಶೀರ್ವಾದದಿಂದ, ನಿಮ್ಮೆಲ್ಲ ಕನ್ನಡ ಜನತೆ ಆಶೀರ್ವಾದದಿಂದ ನರೇಂದ್ರ ಮೋದಿ ಅವರು ಅವರಿಗೆ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ರಾಷ್ಟ್ರಕ್ಕೆ ಅವರು ಮುಗಿಸ್ಕೊಂಡಿದ್ದಾರೆ. ಹಾಗಾಗಿ ನನಗೂ ಕೇಳಿದೆ, ವಸ್ತುಸ್ಥಿತಿ ಗೊತ್ತಾಯಿತು, ಸುಮ್ಮನೆ ಗೊತ್ತಿದೆ. ಆದ್ರೆ ನನಗೆ ಗೊತ್ತಿತ್ತು ನನ್ನ ಕ್ಷೇತ್ರದಲ್ಲಿ ಎಷ್ಟೋ ಜನ ಇವತ್ತು ಪ್ರೀತಿ ಮಾಡ್ತಾ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. ಅವರಿಗೆ ಯಾರಾದ್ರೂ ಒಂದು ಮಾತಾಡ್ಸ್ಬೇಕು ನಮ್ಮ ಹಿರಿಯರು ಅಂದ್ಕೊಂಡು ನಾವು ಬಿಲಿ ಓಡಾಡ್ತಾ ಇದ್ದೆ. ಇವತ್ತು ನಿಖಿಲನ್ನ ಬಹಳ ವಯಸ್ಸು ಸಣ್ಣವರು, ಆದರೆ ದೇವೇಗೌಡರ ತಕ್ಕ ಮೊಮ್ಮಗನಂತೆ ಯಾರಾದ್ರೂ ಯಾಕೆಂದ್ರೆ ಮಾಜಿ ಸಚಿವ ಆನಂದ ಸ್ನೋಟಿಕರ್ ಮಾತನಾಡಿ, ಯಾವುದೇ ಸರ್ಕಾರ ಬಂದರೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನ ಕಡೆಗಣಿಸಲಾಗಿದೆ. ಅಧಿಕಾರ ಪಡೆದವರು ಈ ಜಿಲ್ಲೆಯ ಧ್ವನಿಯಾಗಿಲ್ಲ. ಹಾಗಾಗಿ ಅಭಿವೃದ್ಧಿಯಲ್ಲಿ ಕೊನೆ ಸ್ಥಾನದಲ್ಲಿರುವಂತಾಗಿದೆ. ಜಿಲ್ಲೆಗೆ ಯಾವುದೇ ಸೌಲಭ್ಯಗಳನ್ನು ನೀಡುತ್ತಿಲ್ಲ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ. ಮೀನುಗಾರರ ಸಮಸ್ಯೆ ಆಲಿಸುವವರಿಲ್ಲ. ಮೂಲಭೂತ ಸೌಕರ್ಯವನ್ನ ಸಮರ್ಪಕವಾಗಿ ನೀಡಿಲ್ಲ. ಈ ಸ್ಥಿತಿ ಬದಲಾಗಬೇಕೆಂದರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಎಂದರು. ರೈತರ ಭಾಗ್ಯಕ್ಕಾಗಿ, ರೈತರ ನ್ಯಾಯಕ್ಕಾಗಿ ಹುಟ್ಟಿರುವಂತಹ ಈ ಪಕ್ಷ, ಸನ್ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರ ನೇತೃತ್ವದಲ್ಲಿ ಹುಟ್ಟಿರುವಂತಹ ಈ ಪಕ್ಷ ಇವತ್ತು ಹೋದ 2018ನೇ ಚುನಾವಣೆಗೆ ಜೆಡಿಎಸ್ ಅಲ್ಲಿ ನಾನು MLA ಚುನಾವಣೆ ನಿಂತಿದ್ದೆ. ಆ ಸಂದರ್ಭದಲ್ಲಿ ಆ ಚಿಹ್ನೆಯ ಏನು ಆಕರ್ಷಣೆ ಇತ್ತು, ಆ ಕುಮಾರಸ್ವಾಮಿ ಮತ್ತು ದೇವೇಗೌಡಜಿಯವರ ಏನು ಆಶೀರ್ವಾದ ಇತ್ತು, ಕೇವಲ 30 ದಿನದೊಳಗೆ 50,000 ಹೊಸ ಪಕ್ಷ 50,000 ಮತವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬೇರೆ ಪಕ್ಷಗಳಲ್ಲಿದ್ದ ಮುಖಂಡರು, ಕಾರ್ಯಕರ್ತರು ಜೆಡಿಎಸ್ ಸೇರ್ಪಡೆಯಾದರು. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬಂದ ಮುಖಂಡರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೂಮಾಲೆ, ಪುಷ್ಪಗುಚ್ಛ ನೀಡಿ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಕುಮಟಾ ತಾಲೂಕು ಅಧ್ಯಕ್ಷ CG ಹೆಗಡೆ ಮತ್ತು ಹೊನ್ನಾವರ ತಾಲೂಕು ಅಧ್ಯಕ್ಷ TT ನಾಯ್ಕ ಅವರು ಸ್ವಾಗತಿಸಿದರು. ಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷ GK ಪಟ್ಕಾರ್, ಪ್ರಮುಖರಾದ ಗುರುರಾಜ್ ಹುಳಸಿಮಠ್, ಮಹಿಳಾ ವಿಭಾಗದ ರಶ್ಮಿ ರಾಮೇಗೌಡ, ರಾಜ್ಯ ವಕ್ತಾರೆ ಪೂರ್ಣಿಮಾ, ಅಳ್ಕೋಡ್ ಹನುಮಂತಪ್ಪ, ವೀರಭದ್ರಪ್ಪ ಹಾಲಂಬಿ, ಉಪೇಂದ್ರ ಪೈ, ಬಾಲರಾಜ್ ಗುತ್ತೇದಾರ್, ರೋಷನ್ ಬಾವಾಜಿ, ಸುಬ್ರಾಯ್ ಗೌಡ, ಮೋಹಿನಿ ಗೌಡ, ಉದಯ್ ಶೆಟ್ಟಿ, ಶ್ರೀಪಾದ್ ನಾಯ್ಕ್ ರಾಯಲ್ಕೇರಿ, ಸತೀಶ್ ಮಹಲೆ, ಶೇಖರ್ ಪೂಜಾರಿ, ರಮೇಶ್ ನಾಯ್ಕ್, ಗೋವಿಂದ್ ಗೌಡ, ಈಶ್ವರ್ ನಾಯ್ಕ್, ಅಜಿತ್ ಪೊಕಳೆ, ವಿನಾಯಕ್ ನಾಯ್ಕ್, ರಾಘವೇಂದ್ರ ಮಡಿವಾಳ್ ಹಾಗೂ ಇತರರು ಉಪಸ್ಥಿತರಿದ್ದರು. ಆಂಕರ್ ಸೃಜನ್ ಅವರು ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ನಿರೂಪಿಸಿಕೊಟ್ಟರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.